ಕೋರ್ಟ್ ಷರತ್ತು ಮೀರಿ ದೆಹಲಿಗೆ ತೆರಳಿದ್ರ ಸಚಿವ ನಾಗೇಂದ್ರ ಅನ್ನುವಂತ ಪ್ರಶ್ನೆ ಎದ್ದಿದೆ. ಜಾಮೀನು ನೀಡುವಾಗ ಕೊಟ್ಟಿದ್ದಂತ ಷರತ್ತನ್ನ ಉಲ್ಲಂಘನೆ ಮಾಡಿದಂತ ಆರೋಪ. ಕೋರ್ಟ್ ಷರತ್ತು ಮೀರಿ ನಾಗೇಂದ್ರ ದಿಲ್ಲಿಗೆ ತೆರಳಿದ್ದಾರೆ ಅನ್ನುವಂಥದ್ದರ ಬಗ್ಗೆ ಇಡಿ ಅವರು ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ. ದೆಹಲಿ ಪ್ರವಾಸ ಮಾಡಿದ ಬಗ್ಗೆ ಸಾಕ್ಷ್ಯ ಸಂಗ್ರಹಕ್ಕೆ ಇಳಿದಿರುವಂತದ್ದು ಇಡಿ. ಸರಿಯಾದ ದಾಖಲೆ ಸಿಕ್ಕರೆ ಸಚಿವ ನಾಗೇಂದ್ರ ಜಾಮೀನು ರದ್ದಾಗುವಂತ ಚಾನ್ಸಸ್, ಯಾಕೆಂದ್ರೆ ಷರತ್ತನ್ನ ಉಲ್ಲಂಘನೆ ಮಾಡಿ ಹೋಗಿದ್ದಾರೆ ಅಂತ. ಈಗ ಅದಕ್ಕೂ ಮುಂಚೆ ಒಂದು 3 ಸಲ ಹೋಗಿದ್ದಾರೆ. ಆ ಟೈಮ್ನಲ್ಲಿ ಪರ್ಮಿಷನ್ ಕೊಡ್ಲಾಗಿತ್ತು ಕೋರ್ಟ್ನಿಂದ, ಆದ್ರೆ ಪರ್ಮಿಷನ್ ಇಲ್ಲದಿರುವಂತ ದಿನದಲ್ಲಿ ಅವ್ರು ಹೋಗಿ ಬಂದಿದ್ದಾರೆ ಅಂತ. ಆ ದಿನ ಯಾವುದು? ಜುಲೈ 26ನೇ ತಾರೀಕು ಅಂತ. ಜಾಮೀನು ರದ್ದತಿಗೆ ಕೋರ್ಟ್ ಮೊರೆ ಹೋಗಲಿದೆ ಇಡಿ ಅಧಿಕಾರಿಗಳಿಂದ ಏರ್ಪೋರ್ಟ್ಗಳಲ್ಲಿ ಪರಿಶೀಲನೆ ಮಾಡಲಾಗ್ತದೆ. ಈಗ ಬೇರೆದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಫ್ಲೈಟ್ ವಿಚಾರದಲ್ಲಿ ಮಾತ್ರ ಪಕ್ಕಾ ಮಾಹಿತಿ ಸಿಗುತ್ತೆ, ಪಕ್ಕಾ ಡೀಟೇಲ್ಸ್ ಸಿಗುತ್ತೆ. ಸಿಸಿಟಿವಿ ಅನ್ನು ಕೂಡ ಪರಿಶೀಲನೆ ಮಾಡಬಹುದು. ಅದರ ಜೊತೆಗೆ ಟಿಕೆಟ್ ಬಗ್ಗೆ ಹೆಸರು ಕೊಟ್ರೆ ಸಾಕು, ಯಾರು ಯಾವಾಗ ಎಲ್ಲಿಗೆ ಹೋಗಿದ್ರು ಅನ್ನುವಂಥದ್ರ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಸಿಗುತ್ತೆ. ದೆಹಲಿ ಪ್ರಯಾಣಕ್ಕೆ ಅನುಮತಿ ಕೋರಿದ್ರು ಸಚಿವ ನಾಗೇಂದ್ರ. ಜುಲೈ 16ರಿಂದ 25ರವರೆಗೂ ಅನುಮತಿಯನ್ನ ಕೋರಿದ್ರು ಸಚಿವ ನಾಗೇಂದ್ರ, ಆದ್ರೆ ಸರಿಯಾದ ಕಾರಣ ನೀಡಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಅನುಮತಿಯನ್ನ ಕೊಟ್ಟಿರಲಿಲ್ಲ. ಆದ್ರೂ ಜುಲೈ 15ರಿಂದ ಜುಲೈ 26ರಂದು ದೆಹಲಿ ಪ್ರಯಾಣವನ್ನ ಮಾಡಿರುವಂತಹ ಆರೋಪ. ಈ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತದ್ದು ಇಡಿ ಅಧಿಕಾರಿಗಳು. ಏರ್ಪೋರ್ಟ್ ಸಿಸಿಟಿವಿ ದೃಶ್ಯ ರಿಜಿಸ್ಟರ್ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ನಾನು ಹೇಳ್ತಾ ಇದ್ನಲ್ಲ, ಬೇರೆ ಯಾವ್ದ್ರಲ್ಲಿ ಬೇಕಾದ್ರೂ ಯಾಮಾರಿಸ್ತಾ ಇದ್ರು ಏನೋ. ಫ್ಲೈಟ್ ವಿಚಾರದಲ್ಲಿ, ವಿಮಾನ ಪ್ರಯಾಣದ ವಿಚಾರದಲ್ಲಿ ಯಾಮಾರಿಸೋಕೆ ಆಗಲ್ಲ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಗಂಗಾಧರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಗಂಗಾಧರ್, ನಾಗೇಂದ್ರ ಅವರಿಗೆ ರಾಜ್ಯ ಬಿಟ್ಟು ಹೊರಗೆ ತೆರಳಿದ್ರು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯ ಸಂಗ್ರಹಿಸುವಂತ ಕೆಲಸ ಆಗ್ತಾ ಇದೆ. ಯಾವತ್ತು ಹೋಗಿದ್ರು ಅನ್ನುವಂಥದ್ರ ಬಗ್ಗೆ ಇಡಿ ಅಧಿಕಾರಿಗಳಿಗೆ ಅನುಮಾನ ಇರುವಂತದ್ದು. ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಅದೇನ್ ಡೀಟೇಲ್ಸ್ ಪಡ್ಕೊಳ್ಳೋದಕ್ಕೆ ಸಾಕಷ್ಟು ದಿನ ಕೂಡ ಆಗೋದಿಲ್ಲ. ಯಾವಾಗ ಇವರು ಷರತ್ತು ಮೀರಿ ಹೋಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಅರ್ಜಿಯನ್ನ ಹಾಕ್ಲಿಕ್ಕೂ ಕೂಡ ಈಗ ಇಡಿ ಮುಂದಾಗ್ತದೆ. ಇದು ಹೇಗೆ ಸಂಕಷ್ಟ ಆಗುತ್ತೆ ನಾಗೇಂದ್ರಗೆ? ಋತುರಾಜ, ಖಂಡಿತವಾಗಿಯೂ ಕೂಡ, ಯಾಕಂದ್ರೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರದ ಬಳಿಕ ದೆಹಲಿಗೆ ಹೋಗಬೇಕು ಅಂತೇಳಿ ಒಂದು ಅರ್ಜಿಯನ್ನ ಹಾಕೊಂಡಿದ್ರು. ಆದ್ರೆ ಸ್ಪೆಷಲ್ ಕೋರ್ಟ್ ಏನಿದೆ, ಸರಿಯಾದಂತ ರೀತಿಯಲ್ಲಿ ಕಾರಣವನ್ನ ಕೊಟ್ಟಿಲ್ಲ ಅಂತೇಳಿ ಆ ಅರ್ಜಿಯನ್ನ ವಜಾ ಮಾಡಲಾಯಿತು. ಅಂದ್ರೆ ಜುಲೈ 16ರಿಂದ 25ನೇ ತಾರೀಕಿನವರೆಗೂ ಕೂಡ ನಾವು ಅಲ್ಲಿಗೆ ಹೋಗ್ಬೇಕು ನಿಟ್ಟಿನಲ್ಲಿ ಒಂದೊಂದು ಅರ್ಜಿಯನ್ನ ಹಾಕೊಂಡಿದ್ರು. ಆದ್ರೆ ಅದನ್ನ ವಜಾ ಮಾಡಲಾಯಿತು. ಆದ್ರೆ ಇದಾದ ಬಳಿಕ, ಅಂದ್ರೆ ಅದಕ್ಕೂ ಮೊದಲು, ಅಂದ್ರೆ 15ನೇ ತಾರೀಕು ಮತ್ತೆ 25ನೇ ತಾರೀಕು ಅವರು ಡೆಲ್ಲಿಗೆ ಹೋಗಿದ್ದಾರೆ. ಅಂದ್ರೆ ನಾಗೇಂದ್ರ ಡೆಲ್ಲಿಗೆ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಈಗ ಇಡಿ ಅಧಿಕಾರಿಗಳಿಗೆ ಒಂದು ಸಂಶಯ ಇರುವಂತದ್ದು. ಒಂದು ಸಿಬಿಐ ಆಗಿರ್ಬೋದು ಮತ್ತೆ ಇಡಿ ಅಧಿಕಾರಿಗಳು ಇಬ್ರು ಸಹ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೀರಿಯಸ್ ಆಗಿ ತೆಗೆದುಕೊಂಡಿರುವಂತದ್ದು. ಇವರು ಯಾವಾಗ ಡೆಲ್ಲಿಗೆ ಬಂದಿದ್ರು ಅನ್ನೋದ್ರ ಬಗ್ಗೆ ಇನ್ನಷ್ಟು ಕ್ಲಾರಿಟಿಯಿಂದ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಆದ್ರೆ ಒಂದು ಅನುಮಾನ ಇರುವಂತದ್ದು 15ನೇ ತಾರೀಕು ಮತ್ತೆ 25ನೇ ತಾರೀಕು ಬಂದಿದ್ದಾರೆ ಡೆಲ್ಲಿಗೆ ಅನ್ನೋದ್ರ ಬಗ್ಗೆ. ಹೀಗಾಗಿ ಏರ್ಪೋರ್ಟ್ ನ ಸಿಸಿಟಿವಿಗಳಾಗಿರ್ಬೋದು ಅಥವಾ ಅಲ್ಲಿ ಡೆಲ್ಲಿಗೆ ಬಂದಿರೋ ಬಗ್ಗೆ ಅಲ್ಲಿ ಕೂಡ ಮಾಹಿತಿಯನ್ನ ಪಡಿತಾ ಇರುವಂತದ್ದು. ಒಂದು ವೇಳೆ ಏನಾದ್ರೂ ಕಾನೂನನ್ನ ಉಲ್ಲಂಘನೆ ಮಾಡಿ ಅಥವಾ ಕೋರ್ಟಿನ ನಿಯಮವನ್ನ ಉಲ್ಲಂಘನೆ ಮಾಡಿ ನಾಗೇಂದ್ರ ದೆಹಲಿಗೆ ಹೋಗಿದ್ದೇ ಆದಂತದಲ್ಲಿ ಅವರ ಜಾಮೀನಿಗೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ಯಾಕಂದ್ರೆ ಈಗಾಗಲೇ ಕೋರ್ಟ್ ಕೂಡ ಷರತ್ತುಗಳನ್ನ ವಿಧಿಸಿದೆ. ಆ ಕೋರ್ಟ್ ಷರತ್ತುಗಳಲ್ಲಿ ಕೂಡ ಯಾವುದೇ ಕಾರಣಕ್ಕೂ ತನಿಖಾಧಿಕಾರಿಯ ಒಂದು ಮಾಹಿತಿ ಇಲ್ಲದೆ ಮತ್ತೆ ಜೊತೆಯಲ್ಲಿ ಯಾವುದೇ ಕಾರಣಕ್ಕೂ ರಾಜ್ಯವನ್ನ ಬಿಟ್ಟು ಹೊರಗಡೆ ಹೋಗುವಂತಿಲ್ಲ, ಪಾಸ್ಪೋರ್ಟ್ ಅನ್ನ ತನಿಖಾಧಿಕಾರಿಗೆ ಒಪ್ಪಿಸಬೇಕು ನಿಟ್ಟಿನಲ್ಲಿ ಸಾಕಷ್ಟು ಷರತ್ತುಗಳನ್ನ ಈ ಒಂದು ಬಾಂಡಲ್ಲಿ ವಿಧಿಸಿರುವಂತದ್ದು. ಆದ್ರೆ ಇದನ್ನ ನಿಯಮ ಉಲ್ಲಂಘನೆ ಮಾಡಿ ಒಂದು ಜೊತೆಯಲ್ಲಿ ಅವರೇನು ಡೆಲ್ಲಿಗೆ ಹೋಗ್ಬೇಕು ಅಂತ ನಾಗೇಂದ್ರ ಅವರು ಅರ್ಜಿಯನ್ನು ಹಾಕೊಂಡಿದ್ರು. ಅದಾದ್ರೂ ಸಹ ಅವರು ವಜಾ ಆಗಿದ್ರು ನಡುವೆ ಈ ನಂತರ ಅವರು ದೆಹಲಿಗೆ ಹೋಗಿರುವಂತದ್ದು ಸಾಕಷ್ಟು ಈಗ ಒಂದು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಜೊತೆಯಲ್ಲಿ ಹೋಗಿದ್ದಾರೆ ಇಲ್ಲವ ಅನ್ನೋದ್ರ ಬಗ್ಗೆ ಇಡಿ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಮತ್ತೆ ಮತ್ತೊಂದ್ ಕಡೆ ಸಿಬಿಐ ಅಧಿಕಾರಿಗಳು ಕೂಡ ಮಾಡ್ತಾ ಇರುವಂತದ್ದು. ಒಂದ್ ವೇಳೆ ಫ್ಲೈಟ್ ಅಲ್ಲಿ ಹೋಗಿದ್ರೆ ಯಾವುದೇ ಕಾರಣಕ್ಕೂ ಅದ್ರ ಫ್ಲೈಟ್ ಅಲ್ಲಿ ಯಾರಿದ್ರು ಅನ್ನೋದ್ರ ಬಗ್ಗೆ ಅವತ್ತಿನ ದಿನದ ಒಂದು ರಿಪೋರ್ಟ್ ಕೂಡ ಬಂದ್ಬಿಡುತ್ತೆ. ಅಥವಾ ಫ್ಲೈಟ್ ಅಲ್ಲಿ ಹೋಗದೆ ಟ್ರೈನ್ ಅಲ್ಲಿ ಏನಾದ್ರು ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಅದ್ರ ಬಗ್ಗೆ ಕೂಡ ವೆರಿಫಿಕೇಶನ್ ಅನ್ನ ಈಗ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಒಂದು ವೇಳೆ ಆತರ ಮಾಡಿದ್ದಲ್ಲಿ ನಾಗೇಂದ್ರಗೆ ಸಂಕಷ್ಟ ಕಟ್ಟಿಟ್ಟ ಬುದ್ಧಿ ಅಂತ ಹೇಳ್ಬೋದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿ.